ತುಲಾರಾಶಿ ತುಲಾರಾಶಿಯವ್ರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆ ಬಹಳಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಏನಪ್ಪ ಅಂದರೆ ಬಿ ಪಿ ಬರೋದಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಬರೋದಾಗಿರ್ಬೋದು, ಟೆನ್ಷನ್ನು, ಇದೆಲ್ಲ ಟೆನ್ಷನ್ನಿಂದ ಕೋರ್ಟು ಕೇಸು ಇವೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಬೇಲ್ ಕೂಡ ಸಿಕ್ಕಲ್ಲ, ಬೇಲ್ ಆಗೋರಿಗೆ ಬೇಲ್ ಕೂಡ ಸಿಕ್ಕಲ್ಲ. ತುಲಾರಾಶಿಯವರು ಬಹಳಷ್ಟು ಸಂಕಷ್ಟದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ. ನೋಡಿ, ಮನೆ ಕಟ್ಟಿದ್ರು ಕೂಡ ಅದನ್ನು ಲೀಸಿಗೆ ಕೊಟ್ಟು ಸಾಲಬಾಧೆ ಲೀಸಿಗೆ ಕೊಟ್ಟು ಬಾಡಿಗೆ ಮನೇಲಿ ಇರ್ತೀರಿ. ಅದೇ ರೀತಿ ತುಲಾರಾಶಿಯವ್ರಿಗೆ ಆಸೆ ಜಾಸ್ತಿ, ದಪ್ಪ ಆಗ್ತೀರಿ, ದಪ್ಪ ಆಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ. ಶುಗರು ಬಿ ಪಿ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಏಪ್ರಿಲ್ ತಿಂಗಳಲ್ಲಿ. ಹಾಗೆ ನಿಮ್ಮ ಆಸೆಗೆ ಮಿತಿ ಇಟ್ಕೊಳ್ಳಿ. ನಿಮ್ಮ ಆಸೆ ದುರಾಸೆಯಿಂದ ಎಲ್ಲೋ ಒಂದು ಕಡೆ ಕೋರ್ಟು ಕೇಸ್ ಹಾಕಿಸ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ. ಸೊ ತುಲಾರಾಶಿಯವ್ರಿಗೆ ನೋಡಿ, ಒಂದು ನಂಬರನ್ನು ಕೊಡ್ತೀನಿ. ಆ ನಂಬರ್ ಏಪ್ರಿಲ್ ತಿಂಗಳು ಪೂರ್ತಿ ಬರ್ಕೊಳ್ತಾ ಹೋಗಿ. ಖಂಡಿತ ಈ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಿ. ನಾನು ಹೇಳೋ ನಂಬರ್ನ ಪ್ರತಿದಿನ ನೀವು ಪೂಜೆ ಆಗಿದ ತಕ್ಷಣ ನಿಮ್ಮ ಮನೇಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅದನ್ನು ಬರಿತಾ ಹೋಗಿ. ಖಂಡಿತ ನಿಮಗೆ ಲಕ್ ಬರುತ್ತೆ. ಆ ನಂಬರು 417 417. ಈ ನಂಬರ್ನ ಅತಿ ಹೆಚ್ಚು ನಿಮ್ಮ ಕೈ ಮೇಲೆ ಬರ್ಕೊಳ್ತಾ ಇರಿ. ನಿಮಗೆ ಅದನ್ನು ನೀವು ತುಲಾರಾಶಿಯವರು ತುಂಬ ಪ್ರಾಬ್ಲಮಲ್ಲಿ ಇರೋದ್ರಿಂದ ಆ ನಂಬರ್ನ ದಿನದಲ್ಲಿ ಒಂದು 10 ಸತಿ ಒಂದು ಪೇಪರ್ ಮೇಲೆ ಬರೀತಾ ಹೋಗಿ. ಇದನ್ನು ಏಪ್ರಿಲ್ ತಿಂಗಳು ಪೂರ್ತಿ ಮಾಡ್ತಾ ಇರಿ, ಚಾಂಟ್ ಮಾಡ್ತಾ ಇರಿ, ಉಚ್ಚಾರಣೆ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ.